ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬಿ ಎಡ್ ಓದ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ವಿಶೇಷ ಪ್ರೋತ್ಸಾಹಧನದ ಅರ್ಜಿಯನ್ನು ಕರೆಯಲಾಗಿದೆ. ಇಲ್ಲಿ ನಾವು ನೋಡಬಹುದು, ಇದು ನಾನು ವೆಬ್ಸೈಟ್ ಓಪನ್ ಮಾಡಿದ್ದು DOM.karnataka.gov.in. ಇದರಲ್ಲಿ 2024-25ನೇ ಸಾಲಿನ ಬಿ ಎಡ್ ವ್ಯಾಸಂಗ ಮಾಡುತ್ತಿರುವ ಅಲ್ಪಸಂಖ್ಯಾತ ಸಮುದಾಯ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರೋತ್ಸಾಹಧನ ನೀಡಲು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಗಳನ್ನು ಕರೆಯಲಾಗಿದೆ. ಈಗ ನಾನು ಇದರದ್ದು ಕಂಪ್ಲೀಟ್ ಡೀಟೇಲ್ ಹೇಳ್ತೀನಿ, ಯಾವ ಥರ ಅರ್ಜಿಯೆಲ್ಲ ಹಾಕಬೇಕು ಮತ್ತು ಲಾಸ್ಟ್ ಡೇಟ್ ಏನು, ಎಲ್ಲ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ, ಈಗ DOM.karnataka.gov.in ನಲ್ಲಿ ಓಪನ್ ಮಾಡಿದಾಗ ಇತ್ತೀಚಿನ ಸುದ್ದಿಗಳನ್ನು ನೋಡಿದಾಗ ಇದನ್ನು ನಾನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡ್ಬೋದು, ಇದು ಬಿ ಎಡ್ ಅಪ್ಲಿಕೇಶನ್ ನೋಟಿಫಿಕೇಷನ್ ಡೌನ್ಲೋಡ್ ಆಗುತ್ತೆ. ಇದನ್ನು ಡೌನ್ಲೋಡ್ ಅಂದ್ಕೊಡಿ. ಡೌನ್ಲೋಡ್ ಅಂದ್ಕೊದ ತಕ್ಷಣ ಇದನ್ನು ನೀವು ಓಪನ್ ಮಾಡ್ಕೋಬೇಕು ನಿಮ್ಮ ಮೊಬೈಲಲ್ಲಿ. ಓಪನ್ ಮಾಡಿದ ನಂತರ ಇಲ್ಲಿ ನಾವು ನೋಡ್ಬೋದು, ಇಲ್ಲೇ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ನಿರ್ದೇಶನಾಲಯ, ಮೌಲಾನಾ ಆಜಾದ್ ಭವನ, ಮಿಲ್ಲರ್ಸ್ ಟ್ಯಾಂಕ್ ಬೆಡ್ ರಸ್ತೆ, ವಸಂತ ನಗರ್, ಬೆಂಗಳೂರಿನಿಂದ ಪ್ರಕಟಣೆ ಏನಿದೆ ಅಂದರೆ, ಇಲ್ಲೇ 2024-25ನೇ ಸಾಲಿನ ಬಿ ಎಡ್ ವ್ಯಾಸಂಗ ಮಾಡುತ್ತಿರುವ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಸೇವಾ ಸಿಂಧು ಮೂಲಕ ಪ್ರೋತ್ಸಾಹಧನ ಪಡೆಯಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ದಿನಾಂಕ ಇದು 5/12 ಸ್ಟಾರ್ಟ್ ಆಗಿದೆ. ಕೊನೆ ದಿನಾಂಕ 25/12/2024 ಕ್ರಿಸ್ಮಸ್. ಆವಾಗ 5:30 ಸಂಜೆ 5:30 PM ಅದರ ಒಳಗಡೆ ನೀವು ಇದನ್ನು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕು, ಬಿ ಎಡ್ ಓದ್ತಾ ಇರೋ ವಿದ್ಯಾರ್ಥಿಗಳು. ಈಗ ಬಿ ಎಡ್ ಓದ್ತಾ ಇರೋ ವಿದ್ಯಾರ್ಥಿಗಳು ಅವ್ರ ಕಾಲೇಜ್ ಏನಿದೆಯಲ್ಲ, ಅವರು ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಷನ್ನಿಂದ ಅಫಿಲಿಯೇಟ್ ಆಗಿರಬೇಕು, ಮಾನ್ಯತೆಯನ್ನು ಪಡೆದಿರಬೇಕು. ಅದು ಗೌರ್ಮೆಂಟ್ ಆಗಿರಬಹುದು, ಏಡೆಡ್ ಆಗಿರಬಹುದು, ಇವರೆಲ್ಲ ಇದನ್ನು ಅಪ್ಲೈ ಮಾಡಬಹುದು. ಈಗ ಅಲ್ಪಸಂಖ್ಯಾತರ ಸಮುದಾಯ ಅಂದರೆ ಯಾರ್ಯಾರು ಬರ್ತಾರೆ ಅಂದರೆ, ದ ಸ್ಟೂಡೆಂಟ್ಸ್ ಬಿಲಾಂಗ್ ಟು ದಿಸ್ ಫಾಲೋವಿಂಗ್ ಕಮ್ಯುನಿಟೀಸ್. ಯಾರ್ಯಾರು ಅಂದರೆ ಮುಸ್ಲಿಮ್ಸು, ಕ್ರಿಶ್ಚನ್, ಜೈನ್, ಸಿಖ್, ಬೌದ್ಧ ಮತ್ತು ಪಾರ್ಸಿ ವಿದ್ಯಾರ್ಥಿಗಳು. ಇಲ್ಲಿ ಇವರು ಕೊಡ್ತಾ ಇರೋದು ಎಷ್ಟು ಅಂದರೆ, ಒಂದಲ್ಲ ಎರಡಲ್ಲ 25,000 ರೂಪಾಯಿ ಇವರು ವಿಶೇಷ ಪ್ರೋತ್ಸಾಹಧನ ಕೊಡ್ತಾ ಇದ್ದಾರೆ. ವಿಶೇಷ ಪ್ರೋತ್ಸಾಹಧನ ಗ್ರ್ಯಾಂಟ್ ಆದ ನಂತರ ಇವರು ಡೈರೆಕ್ಟ್ ಅಕೌಂಟಿಗೆ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಈ ಅಕೌಂಟಿಗೆ ದುಡ್ಡನ್ನು ಜಮಾ ಮಾಡ್ತಾರೆ. ಅದಕ್ಕೆ ಆಸಕ್ತ ಇರುವ ವಿದ್ಯಾರ್ಥಿಗಳು ಇಲ್ಲೇ ಕಾಣಿಸ್ತಿರುವ ಪೋರ್ಟಲ್ ಯಾವುದಂದರೆ ಸೇವಾ ಸಿಂಧು .karnataka.gov.in ಈ ವೆಬ್ಸೈಟಿಗೆ ಹೋಗಿ ತಾವು ಅರ್ಜಿಯನ್ನು ಸಲ್ಲಿಸಿ ಇದನ್ನು ಬೆನಿಫಿಟನ್ನು ತೆಗೆದುಕೊಳ್ಳಬೇಕಂತೂ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.